ಗೆಳೆಯರೇ ನಮಸ್ಕಾರ. ಅನನ್ಯ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಗೆಳೆಯರೇ, ರಾಜ್ಯ ಸರ್ಕಾರದ ವಿಚಾರವಾಗಿ ಒಮ್ಮೆ ಗಮನಿಸೋದಾದರೆ ಅದೃಷ್ಟ ಸರಿ ಇಲ್ಲವೇ, ಅಥವಾ ತಿಳಿದು ತಪ್ಪು ಮಾಡ್ತಾ ಇದ್ದಾರಾ, ಅಥವಾ ರಾಜ್ಯ ಸರ್ಕಾರದಲ್ಲಿ ನಿಜಕ್ಕೂ ಭ್ರಷ್ಟಾಚಾರ ಮೇಲುಗೈಯನ್ನು ಸಾಧಿಸ್ತಾ ಇದೆಯಾ, ಅಥವಾ BJP ರಾಜ್ಯ ಸರ್ಕಾರದ ಸಣ್ಣ ಪುಟ್ಟ ಹುಳುಕುಗಳನ್ನು ತೆಗೆದು ತನ್ನ ವೈಫಲ್ಯತೆಯನ್ನು ಮುಚ್ಚೋದಕ್ಕೆ ಹೈಕಮಾಂಡ್ನ ಆದೇಶಕ್ಕೆ ಬದ್ಧವಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಅತಿಭ್ರಷ್ಟಾಚಾರಿ ಎಂಬ ವೈಭವೀಕರಣ ಮಾಡ್ತಾ ಇದೆಯಾ? ಈ ವೈಭವೀಕರಣಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರಗಳಲ್ಲಿ ಮತ್ತೆ ಲೋಪದೋಷಗಳು ಭ್ರಷ್ಟಾಚಾರಕ್ಕೆ ಅನುಕೂಲ ಆಗುವಂತೆ ಆಗ್ತಾನೇ ಇದೆಯಾ? ಈ ಎಲ್ಲ ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ನಿಜಕ್ಕೂ ಮೂಢ ಆಗಿದೆಯಾ? ನಿಜಕ್ಕೂ ವಾಲ್ಮೀಕಿ ಹಗರಣ ಆಗಿದೆಯಾ? ನಿಜಕ್ಕೂ ಈ ಹಗರಣಗಳ ಅಸಲಿಯತ್ತೇನು ಅನ್ನುವಂಥ ಪ್ರಶ್ನೆ ಒಂದು ಕಡೆ ಇದ್ದರೆ, ಇದೀಗ ಮತ್ತೊಮ್ಮೆ ಕಾಂಗ್ರೆಸ್ ನೇತೃತ್ವದ ಅಥವಾ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮೇಲೆ ಕಾರ್ಮೋಡ ಕವಿಯುವಂತಹ ಮತ್ತೊಂದು ಹಗರಣ ಅಥವಾ ಪ್ರಕರಣ ನಡೆದಿದೆ ಅನ್ನುವಂತಹ ರೀತಿಯ ಮಾತುಕತೆಗಳು ಉದ್ಭವ ಆಗಿದೆ. ಏನು ವಿಚಾರ, ಯಾವ ಸುದ್ದಿ, ಯಾವ ಪ್ರಕರಣ, ಬನ್ನಿ ನೋಡ್ತಾ ಹೋಗೋಣ. ಮೂಡ ನಿವೇಶನ ಹಂಚಿಕೆಯ ಹಗರಣದ ಕಾರ್ಮೋಡದಿಂದ ಹೊರಬರೋದಕ್ಕೆ ಎನ್ನಿಲ್ಲದಂತೆ ಸರ್ಕಸ್ ಮಾಡ್ತಾ ಇದೆ ಈಗ ಸರ್ಕಾರ. ಇನ್ನು ಈ ರೀತಿಯ ಪರಿಸ್ಥಿತಿ ಇರುವಾಗ ಕಾಂಗ್ರೆಸ್ಗೆ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಂದರೆ KIADB ಇದರಿಂದ ನೀಡತಕ್ಕಂಥ ನಿವೇಶನಗಳ ಹಂಚಿಕೆಯ ಪ್ರಕರಣ ಈಗ ಹೊರಬರುವ ಹಾಗೆ ಕಂಡು ಬರ್ತಾ ಇದೆ. ಇದು ಪ್ರಕರಣ ಆಗಿದೆಯೋ ಅಥವಾ ಇದು ಹಗರಣ ಹೌದೋ ಅಲ್ವೋ ಇನ್ನೂ ಕೂಡ ಗೊತ್ತಾಗಬೇಕು. ಆದರೆ ಬೇಸಿಕಲಿ ಪ್ರಾಥಮಿಕವಾಗಿ ಏನಿದು ವಿಚಾರ ಆ ಬಗ್ಗೆ ನಾವು ನೋಡೋಣ. ನೋಡಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ನಲ್ಲಿ CA ನಿವೇಶನವನ್ನು ಪಡೆದುಕೊಂಡಿರುವುದು ಈಗ ಹೊಸ ವಿವಾದಕ್ಕೆ ಕಾರಣ ಆಗಿದೆ. CA ನಿವೇಶನಗಳನ್ನು ಅನೇಕ ಕಾರಣಕ್ಕೆ, ಔದ್ಯಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಸಾಮಾಜಿಕ ವಲಯದ ಒಂದಷ್ಟು ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ CA ನಿವೇಶನಗಳನ್ನು ಪಡೆದುಕೊಳ್ತಕ್ಕಂಥದ್ದು ಸಹಜ ಪ್ರಾಸೆಸ್. ಆದರೆ ಇಲ್ಲಿ ರಾಜಕೀಯ ಪ್ರೇರಿತವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸದ್ಯ ಇದೆ. ಕಾಂಗ್ರೆಸ್ನಲ್ಲಿ ಮೇರುಗೈ ಅಥವಾ ಮೇರು ನಾಯಕರಾಗಿದ್ದಂಥವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಭಾವವನ್ನು ಬಳಸಿ, ಪ್ರಿಯಾಂಕಾ ಖರ್ಗೆ ಸಚಿವರಾಗಿದ್ದಾರೆ, ಅವರ ಪ್ರಭಾವವನ್ನು ಬಳಸಿ ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದ ಸಂಸ್ಥೆಯೊಂದಕ್ಕೆ CA ನಿವೇಶನ ಹಂಚಿಕೆ ಆಗಿರುವುದು ಸರಿಯಾ ತಪ್ಪ? ಅವರು ಸಚಿವರಾದ ತಕ್ಷಣ ಅಥವಾ ಅವರ ತಂದೆ AICC ಅಧ್ಯಕ್ಷರಾದ ತಕ್ಷಣ ಈ CA ನಿವೇಶನವನ್ನು ಅವರ ನೇತೃತ್ವದ ಸಂಸ್ಥೆಗೆ ಸರ್ಕಾರ ನೀಡಬಾರದೆ ಅನ್ನುವಂಥದ್ದು ಇಲ್ಲಿ ಬರುವ ಪ್ರಶ್ನೆ. ನೀಡುವುದಾದರೆ ಯಾಕೆ ನೀಡಬೇಕು, ನೀಡಬಾರ್ದು ಅನ್ನೋದಾದರೆ ಯಾಕೆ ನೀಡಬಾರ್ದು? ಈ ಎರಡೂ ಪ್ರಶ್ನೆಗಳ ನಡುವೆ ಈ CA ನಿವೇಶನ ಹಂಚಿಕೆ ಸರ್ಕಾರದಿಂದ ಪ್ರಿಯಾಂಕಾ ಖರ್ಗೆ ನೇತೃತ್ವದ ಒಂದು ಸಂಸ್ಥೆಗೆ ಈಗ ಹಂಚಿಕೆಯಾಗಿದೆ. ಹಾಗಾಗಿ ಇದು ಹಗರಣ ಆದರೆ ಕಾಂಗ್ರೆಸ್ ಹೇಗೆ ಈಗ ಇದನ್ನು ಫೇಸ್ ಮಾಡುತ್ತೆ? ಬನ್ನಿ ಈ ಬಗ್ಗೆ ಮತ್ತಷ್ಟು ವಿಚಾರ ಏನಿದೆ, ಏನೇನು ವ್ಯಕ್ತವಾಗ್ತಾ ಇದೆ ನಾವು ನೋಡ್ತಾ ಹೋಗೋಣ. ನೋಡಿ, ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ನಲ್ಲಿ CA ನಿವೇಶನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಈಗ ಹೊಸ ವಿವಾದವಾಗಿ ಹುಟ್ಟುಕೊಂಡಿದೆ. ಇನ್ನು ಈ ಬಗ್ಗೆ BJP ಆರೋಪ ಮಾಡ್ತಾ ಇದೆ. ರಾಜಭವನದ ಕದವನ್ನು ಕೂಡ ತಟ್ಟಿದೆ BJP. ಇದನ್ನು ತನಿಖೆಗೆ ಆಗ್ರಹಿಸಬೇಕು ಅಂತ BJP ಈಗ ರಾಜಭವನದ ಬೆನ್ನು ಬಿದ್ದಿದೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಸರ್ಕಾರ ಈ ರೀತಿ CA ನಿವೇಶನವನ್ನು ಹಂಚಿಬಿಟ್ಟಿದೆ. ಇದು ಅಕ್ರಮ, ಇದು ನೈತಿಕತೆ ಅಲ್ಲ, ಇದು ಅನೀತಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಭವನದಿಂದ ಕಾಂಗ್ರೆಸ್ ನಾಯಕರಿಗೆ ಸಂಬಂಧಪಟ್ಟಂಥ ಸಂಸ್ಥೆಗೆ ನಿವೇಶನವನ್ನು ಹಂಚಿಕೆ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೂಡಲೇ ತನಿಖೆಗೆ ಆಗ್ರಹ ಮಾಡಬೇಕು ಅಥವಾ ತನಿಖೆಗೆ ಆದೇಶವನ್ನು ಕೊಡಬೇಕು ಅಂತ ಬೆಂಬಲ ರಾಜ್ಯಪಾಲರ ಬೆಂಬಿದ್ದಾರೆ BJP ನಾಯಕರು. ಈ ವಿಚಾರಕ್ಕೆ ಕೈಪಡೆ ನಿಜಕ್ಕೂ ಕಂಗಾಲಾಯ್ತಾ? ಒಂದು ಕಡೆ ಮೂಡ ನಡೀತಾ ಇದೆ, ಮತ್ತೊಂದು ಕಡೆ ವಾಲ್ಮೀಕಿ ಹಗರಣ ನಡೀತಾ ಇದೆ, ಅಥವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂಥ ಹಗರಣ ಏನಿದೆ ಅದರ ಕುರಿತಂತೆ ತನಿಖೆ ನಡೀತಾ ಇದೆ. ಸೊ ಈ ಬೆನ್ನಲ್ಲೇ ಇದೀಗ ಹೊಸ ವಿವಾದ, ಪ್ರಿಯಾಂಕಾ ಖರ್ಗೆ ಅವರಿಗೆ ಸಂಬಂಧಪಟ್ಟಂಥ ಸಂಸ್ಥೆಗೆ CA ನಿವೇಶನ ಹಂಚಿಕೆಯನ್ನು ಪ್ರಶ್ನೆ ಮಾಡಿ BJP ಅದರಲ್ಲೂ ಕೂಡ ಅಕ್ರಮವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ವಿಚಾರಕ್ಕೆ ರಾಜ್ಯಪಾಲರನ್ನ ಮತ್ತೊಮ್ಮೆ ಬೆಂಬಲವಾಗಿ ಬಳಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಅಸಲಿಯತ್ತೇನು?
ನೋಡಿ, ಮೂಡ ಹಗರಣದ ಚರ್ಚೆ ದೆಹಲಿಯಲ್ಲೂ ಕೂಡ ರಾಜಕೀಯ ಬಿರುಗಾಳಿಯಾಗಿ ಈಗ ಎದ್ದಿದೆ. ಅದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆಯೋ ಬಿಟ್ಟಿದೆಯೋ ಸೆಕೆಂಡ್ರಿ, ಅದು ಎರಡನೇ ಮಾತು. ಆದರೆ ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಇಮೇಜನ್ನು ಇವರು ಕೂಡ ಭ್ರಷ್ಟಾಚಾರಿ, ಶುದ್ಧ ರಾಜಕಾರಣಿ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವರ ಇಮೇಜನ್ನು ಒಡೆದು ಹಾಕುವಲ್ಲಿ BJP ಪರವಾದ ಮಾಧ್ಯಮಗಳು ಸಾಕಷ್ಟು ಅದನ್ನು ಯಥಾವತ್ತಾಗಿ ಬಳಸಿಕೊಂಡು ದಿನೇ ದಿನೇ ಪ್ರಚಾರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೇವೆ. ಈ ಬೆನ್ನಲ್ಲೇ ಕಾಂಗ್ರೆಸ್ನ ನಾಯಕರು ಈ ಪ್ರಕರಣದಲ್ಲಿ ಈಗ ಮತ್ತೆ ಸವಾಲನ್ನು ಎದುರಿಸಿ ಮುಜುಗರಕ್ಕೆ ಈಡಾಗುವಂತಹ ಸಂದರ್ಭ ಒದಗಿ ಬಂದಿದೆ. ಹಾಗಾದರೆ ಈ ಪ್ರಕರಣ ನ್ಯಾಯಾಲಯದಲ್ಲಿದೆ. ಒಂದು ಕಡೆ ಮೂಡಾದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಇನ್ನು ವ್ಯತಿರಿಕ್ತ ಬೆಳವಣಿಗೆ ಉಂಟಾದರೆ ಪಕ್ಷಕ್ಕೆ ಎದುರಾಗ್ತಕ್ಕಂಥ ಮುಜುಗರವನ್ನು ತಪ್ಪಿಸುವುದಕ್ಕೆ AICC ಡ್ಯಾಮೇಜ್ ಕಂಟ್ರೋಲ್ಗಾಗಿ ಇನ್ನಿಲ್ಲದ ಕಸರತ್ತನ್ನು ಒಂದು ಕಡೆ ಮಾಡ್ತಾ ಇದೆ. ಮೂಡಾ ವಿಚಾರವಾಗಿ ಸಿದ್ದರಾಮಯ್ಯನ ಪರವಾಗಿ ಬೆಟ್ಟದಷ್ಟು ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರು ಸ್ವಾಮೀಜಿಗಳ ಬೆಂಬಲವನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ, ಅಥವಾ ಅವರ ಜೊತೆಗೆ ಎಲ್ಲ ನಾಯಕರು ಒಟ್ಟಾಗಿದ್ದಾರೆ. ಸೊ ಇದೆಲ್ಲವೂ ಇದ್ದರೂ ಕೂಡ ಪ್ರಮುಖವಾಗಿ ಮುಂದೆ ನಡೀತಕ್ಕಂಥದ್ದು ಹೇಗೆ, ಯಾವ ರೀತಿಯ ವಿಚಾರ? ಸೊ ಇದರ ಮಧ್ಯೆ ಈಗ ಪ್ರಿಯಾಂಕಾ ಖರ್ಗೆ ಅವರ ಸಂಸ್ಥೆಗೆ CA ನಿವೇಶನದ ಮತ್ತೊಂದು ವಿಚಾರ ಸಿದ್ದರಾಮಯ್ಯನವರ ಕೊರಳಿಗೆ ಅಥವಾ ಸರ್ಕಾರದ ಕೊರಳಿಗೆ ಮತ್ತೆ ಭಾರ ಆಗುವ ನಿರೀಕ್ಷೆ ಈಗ ಹುಟ್ಟಿಕೊಂಡಿದೆ. ಈ ವಿಚಾರಕ್ಕೆ ಸ್ವತಃ CM ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಟ್ರಸ್ಟ್ಗೆ ನಿವೇಶನ ಹಂಚಿಕೆ ಸರಿಯಾಗಿದೆ, ಕಾನೂನು ಪ್ರಕಾರವಾಗಿ ಕಾನೂನುಬದ್ಧವಾಗಿ ಒಂದು ಸಂಸ್ಥೆಗೆ ಅದರ ಬೆಂಬಲಾರ್ಥವಾಗಿ ಅಥವಾ ಸಂಸ್ಥೆಯ ಕಾರ್ಯಚಟುವಟಿಕೆಗಳಿಗೆ ಸರ್ಕಾರದಿಂದ ಪೂರಕವಾಗಿ ಕಾಯ್ದೆಗೆ ಅನುಗುಣವಾಗಿ ಕಾನೂನಾತ್ಮಕವಾಗಿ ಕೊಡಬೇಕಾದ್ದನ್ನು ಕೊಡಲಾಗಿದೆ. ಈ ರೀತಿ ಹಿಂದೆ BJPಯವರು ಚಾಣಕ್ಯ ಯೂನಿವರ್ಸಿಟಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ RSS ಮೂಲದವರಿಗೆ ಅಥವಾ BJP ತಮಗೆ ಬೇಕಾದಂಥವ್ರಿಗೆ ಭೂಮಿಯನ್ನು ಕೊಟ್ಟಿತ್ತು. ಅದು ತಪ್ಪು ಅನ್ನೋದಾದರೆ ಈಗ ನಾವು ಖರ್ಗೆ ಅವರ ಸಂಸ್ಥೆಗೆ ಕೊಟ್ಟಿರ್ತಕ್ಕಂಥದ್ದು ತಪ್ಪು ಅಂತ ಭಾವಿಸಬೇಕಾಗತ್ತೆ ಅಂತ ಈಗ ಸಿದ್ದರಾಮಯ್ಯನವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ತಕ್ಷಣದಲ್ಲಿ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ BY ವಿಜೇಂದ್ರ BJP ರಾಜ್ಯಾಧ್ಯಕ್ಷರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬದ ಟ್ರಸ್ಟ್ಗೆ 5 ಎಕರೆ ಭೂಮಿ ನೀಡಿರ್ತಕ್ಕಂಥ ವಿಚಾರದ ಬಗ್ಗೆ ರಾಜ್ಯ ಸರ್ಕಾರ ಕೂಡಲೇ ಸ್ಪಷ್ಟನೆಯನ್ನು ಕೊಡಬೇಕು, ಇದನ್ನು ಗೌಪ್ಯವಾಗಿಟ್ಟಿರೋದು ಏಕೆ ಅಂತ ಅವರು ಆಗ್ರಹ ಪಡಿಸಿದರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಈ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ನಿವೇಶನದ ಹಂಚಿಕೆ ಯಾವ್ಯಾವ ಸರ್ಕಾರಗಳಿರುತ್ತೆ ಅವರಿಗೆ ತಮಗೆ ಆಪ್ತರಾದಂಥ ಸಂಸ್ಥೆಗಳು ಅಥವಾ ಸಂಘಗಳು ಅಥವಾ ಇದು ಕೇವಲ CA ನಿವೇಶನ ಮಾತ್ರವಲ್ಲ, ಕಾಂಟ್ರಾಕ್ಟ್ ಗುತ್ತಿಗೆ ವಿಚಾರ ಇರ್ಬೋದು, ಸರ್ಕಾರದ ಬೇರೆ ಬೇರೆ ಕಾರ್ಯಕ್ರಮಗಳ ಚಟುವಟಿಕೆಯನ್ನು ಮಾಡ್ತಕ್ಕಂಥ ವಿಚಾರ ಇರ್ಬೋದು, ಇದು ಯಾವಾಗಲೂ ಕೂಡ ಆಗ್ತಾನೇ ಇರುತ್ತೆ. ಸೊ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಈ ಬಗ್ಗೆ ನಾವು ಗಮನಿಸಬೇಕಾಗತ್ತೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಈ ಬಗ್ಗೆ ನಾವು ಈಗ ಸ್ಪಂದಿಸಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಸವಾಲಾಗ್ತಾ ಇದೆ. ಈಗ ಕಾಂಗ್ರೆಸ್ ಈ ಬಗ್ಗೆ ಕೊಡ್ತಕ್ಕಂಥ ಸಮರ್ಥನೆ ಏನು? ನಿವೇಶನ 5 ಎಕರೆ ಭೂಮಿಯನ್ನು ಪ್ರಿಯಾಂಕ್ ಖರ್ಗೆ ಅವರ ಏನು ಸಂಸ್ಥೆಗೆ ಕೊಟ್ಟಿರ್ತಕ್ಕಂಥ ವಿಚಾರಕ್ಕೆ ಸರ್ಕಾರ ಯಾವ ರೀತಿ ಪ್ರಯತ್ನವನ್ನು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದೆ ಅನ್ನೋದನ್ನು ಕೆಲವು ಅಂಶಗಳಲ್ಲಿ ನೋಡೋದಾದರೆ, ಇದು ಕಮರ್ಷಿಯಲ್ ಅಥವಾ ಕೈಗಾರಿಕೆ ಉದ್ದೇಶಕ್ಕೆ ಪಡೆದಿದ್ದಲ್ಲ ಅಥವಾ ಈ ನಿವೇಶನವನ್ನು ಹಂಚಿದ್ದಲ್ಲ, ಇದರಲ್ಲಿ ಯಾವುದೇ ರೀತಿಯ ಪ್ರಭಾವವನ್ನು ಬೀರಿಲ್ಲ, ಹಾಗಾಗಿ ಇದು ಅಕ್ರಮ ಅಂತ ನಾವು ಒಪ್ಪುವುದಿಲ್ಲ ಅಂತ ಕಾಂಗ್ರೆಸ್ ಹೇಳಿಕೊಂಡಿದೆ. ಇದರ ಜೊತೆಗೆ ಶಿಕ್ಷಣ ಸಮಾಜ ಸೇವೆ ಕೆಲಸ ಮಾಡ್ತಾ ಇರುವ ಹಳೆಯ ಟ್ರಸ್ಟ್ ಆಗಿದೆ ಅದು ಅವರ ಸಂಸ್ಥೆ, ಹಾಗಾಗಿ ನಾವು ಸಹಕಾರವನ್ನು ಕೊಡ್ತಾ ಇದ್ದೀವಿ, ಮತ್ತಷ್ಟು ಸಮಾಜ ಸೇವಿಕ ಚಟುವಟಿಕೆಗಳಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. BJP ಎಷ್ಟು ಜನ ಈ ರೀತಿ BJPಯವರು ಕೂಡ ಹಿಂದೆ ಅದರಲ್ಲೂ ಕೂಡ ಒಳ್ಳೆ ಕೆಲವು ಕಾರ್ಯಕರ್ತರಾಗಿರ್ಬೋದು, ಅವರ BJP ಸಂಪರ್ಕದಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳು ಅವರು ಕೂಡ RSS ಮೂಲದ ಸಂಘ ಸಂಸ್ಥೆಗಳು ಕೂಡ ಒಳ್ಳೆಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ದರು. ಅವ್ರಿಗೂ ಕೂಡ ಕೆಲವರು CA ನಿವೇಶನವನ್ನು ಹಂಚಿಕೆ ಮಾಡಿದ್ದಾರೆ, ಅದನ್ನು ನಾವು ಪ್ರಶ್ನೆ ಮಾಡಲ್ಲ. ಅದೇ ರೀತಿ ಇದು ಕೂಡ ಒಂದು ಸಹಜ ಚಟುವಟಿಕೆ ಅಷ್ಟೇ ಅಂತ ಕಾಂಗ್ರೆಸ್ ಸಮರ್ಥನೆಯನ್ನು ಮಾಡಿಕೊಂಡಿದೆ. ಇನ್ನು ಭೂಮಿ ಖರೀದಿಸಿ ಯುವ ಸಮೂಹಕ್ಕೆ ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನು ತೆರೆಯೋದು, ಆ ಮೂಲಕ ಒಂದಷ್ಟು ಅಭಿವೃದ್ಧಿ ಕಾರ್ಯಚಟುವಟಿಕೆಗಳನ್ನು ಮಾಡ್ತಕ್ಕಂಥ ತಪ್ಪ ಅಂತ ಕಾಂಗ್ರೆಸ್ ಸಮರ್ಥನೆಯನ್ನು ಮಾಡಿಕೊಂಡಿದೆ. CA ಜಮೀನು ಖರೀದಿ ಮಾಡೋದು ತಪ್ಪು ಅಂತ ಎಲ್ಲಿದೆ ನಿಯಮ? ಅಕ್ರಮ ಹೇಗಾಗುತ್ತೆ? ಇದು ಒಂದು ಸಹಜವಾದ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳ ನಡುವಿನ ಪ್ರಾಸೆಸ್, ಕಾನೂನಾತ್ಮಕವಾದಂಥ ಪ್ರಾಸೆಸ್ ಅಂತ ಕಾಂಗ್ರೆಸ್ ಇದಕ್ಕೆ ಒಂದು ಸಮರ್ಥನೆಯನ್ನು ಕೊಟ್ಟಿದೆ.
ಇನ್ನು ಈ ವಿಚಾರಕ್ಕೆ BJP ಎತ್ತಿರತಕ್ಕಂಥ ಆರೋಪಗಳು ಅಥವಾ ಪ್ರಶ್ನೆಗಳೇನು ಅನ್ನೋದನ್ನು ನೋಡೋದಾದರೆ, ಅರ್ಹ ದಲಿತ ಸಂಸ್ಥೆಗಳ ನಿವೇಶನವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಕಿತ್ತುಕೊಂಡಂತಲ್ಲವೇ? ದಲಿತರಿಗೆ ಇಂತಿಷ್ಟು ಅಂತ ಕೊಡಬೇಕು ಅಂತ ಏನಾದರೂ ನಿಯಮವಿದ್ದರೆ ಅದರ ಸಂಪೂರ್ಣ ಫಲಾನುಭವಿಗಳಾಗಿ ಪ್ರಿಯಾಂಕ ಖರ್ಗೆ ಅವರು ಮಾತ್ರ ನಿಮಗೆ ಸಿಗ್ತಾರಾ ಸ್ವಾಮಿ, ಬೇರೆ ದಲಿತರಿಲ್ವಾ ಅನ್ನೋದು BJPಯ ಪ್ರಶ್ನೆ. ಧಾರ್ಮಿಕ ಉದ್ದೇಶದ ಟ್ರಸ್ಟ್ಗೆ ಏರೋಸ್ಪೇಸ್ ಸಂಬಂಧಿಸಿದ ನಿವೇಶನವನ್ನು ಕೊಟ್ಟಿದ್ದೇಕೆ? ನೋಡಿ, ನಾವೊಂದೊಂದು ವಿಭಾಗ, ಇದು ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಿ ಮೀಸಲಿದ್ದಂತಹ ಒಂದು ನಿವೇಶನ ಅಥವಾ ಒಂದು ಕಾರ್ಯಕ್ರಮ ಅಂದುಕೊಂಡಾಗ ಅದನ್ನು ಸಾಂಸ್ಕೃತಿಕ ಉದ್ದೇಶಕ್ಕೆ, ಧಾರ್ಮಿಕ ಉದ್ದೇಶಕ್ಕೆ ಅಂತ ಇರತಕ್ಕಂಥದ್ದನ್ನು, ಈಗ ದೇವಸ್ಥಾನ ಕಟ್ಟಬೇಕಾದಂಥ ಸ್ಥಳವನ್ನು ನೀವಲ್ಲೇನೋ ತಾಂತ್ರಿಕವಾಗಿ ಅಥವಾ ಉದ್ಯೋಗಾಧಾರಿತ ಒಂದು ತರಬೇತಿ ಕೇಂದ್ರವನ್ನು ಮಾಡ್ತೀವಿ ಅಂದರೆ ನಾವು ಹೇಗೆ ಒಪ್ಕೊಳ್ಳೋದು? ಅದಕ್ಕೆ ಅಂತ ಒಂದು ಜಾಗ ಇರ್ತದೆ, ಅಲ್ಲಿ ಹೋಗ್ಬೇಕು ನೀವು ಅನ್ನುವಂಥದ್ದು BJPಯವರು ವಾದ. ಇಲ್ಲೂ ಕೂಡ ಅದನ್ನೇ ಎತ್ತಿದ್ದಾರೆ ಪ್ರಶ್ನೆ. ಧಾರ್ಮಿಕ ಉದ್ದೇಶದ ಟ್ರಸ್ಟ್ಗೆ ಏರೋಸ್ಪೇಸ್ ಸಂಬಂಧಿಸಿದ ನಿವೇಶನವನ್ನು ನೀವು ಯಾಕೆ ಕೊಟ್ಟಿದ್ದೀರಿ ಸ್ವಾಮಿ? ಸೊ ಧಾರ್ಮಿಕ ಉದ್ದೇಶಕ್ಕೆ ಕೊಟ್ಟಿದ್ದನ್ನು ಧಾರ್ಮಿಕ ಉದ್ದೇಶದಲ್ಲಿ ಅವರು ಕಾರ್ಯಚಟುವಟಿಕೆ ಮಾಡಬಹುದಿತ್ತಲ್ವಾ ಅಂತ BJP ಪ್ರಶ್ನೆ ಎತ್ತಿದೆ. ಇನ್ನು ಖರ್ಗೆ ಕುಟುಂಬವಷ್ಟೇ ದಲಿತರಲ್ಲ ಸ್ವಾಮಿ, 10 SC/ST ಸಂಸ್ಥೆಗಳಿಗೆ ನಿವೇಶನವನ್ನು ಹಂಚ್ಬೋದಿತ್ತಲ್ಲ. ಇಷ್ಟೊಂದು 5 ಎಕರೆ ಜಮೀನಲ್ಲಿ ನಿಮಗೆ ದಲಿತರಿಗೆ ಕೊಡಬೇಕು ಅನ್ನೋದಿದ್ರೆ ಅಥವಾ ನಿಯಮಾವಳಿ ಪ್ರಕಾರ ಮಾಡೋದಾದರೆ ಇನ್ನೊಂದಷ್ಟು 16 ಸಂಸ್ಥೆಗಳಿಗೆ ಕೊಟ್ಟಿದ್ದರೆ ಅಷ್ಟೂ ಸಂಸ್ಥೆಗಳಿಗೂ ನೀವು ಬೆಂಬಲವನ್ನು ಕೊಟ್ಟಂತಾಗ್ತಿತ್ತಲ್ಲ. ಖರ್ಗೆ ಅವರ ಸಂಸ್ಥೆಗೆ ಮಾತ್ರ ಅವರು ಮಾತ್ರ ನಿಮಗೆ ದಲಿತರಾಗಿ ಕಂಡ್ರ ಹೇಗೆ ಅಂತ BJP ಪ್ರಶ್ನೆ ಮಾಡಿದೆ. ಹಾಗೆ ಸ್ವಜನ ಪಕ್ಷಪಾತ ಮಾಡೋದಿಲ್ಲ ಅಂತೇಳಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ನೀವು ನ್ಯಾಯವನ್ನು ಕಲ್ಪಿಸಿಕೊಟ್ರ ಇಂಥ ವಿಚಾರದಲ್ಲಿ ಪ್ರಿಯಾಂಕ ಖರ್ಗೆ ಅವರೇ ಅಥವಾ ಸಿದ್ದರಾಮಯ್ಯನವರೇ ಅಂತ BJP ಪ್ರಶ್ನೆ ಮಾಡಿದೆ. ಸೊ ಇಲ್ಲಿ ವಿವಿಧ ಚಟುವಟಿಕೆಗಳಿಗೆ ಸರ್ಕಾರದ ಜಮೀನನ್ನು ಬಳಕೆ ಮಾಡಿಕೊಳ್ತಕ್ಕಂಥದ್ದನ್ನು ಒಟ್ಟಿಗೆ ಒಬ್ಬರಿಗೆ ಲಾಭ ಆಗೋ ರೀತಿ ನೀವು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ BJP ಪ್ರಶ್ನೆ ಮಾಡಿದೆ. ಇನ್ನು ಭೂ ಮಂಜೂರಾತಿಗೆ CM ಸಚಿವರು ಖರ್ಗೆ ಕುಟುಂಬದ ಸಮರ್ಥನೆ ಅರ್ಥ ಏನು ಅಂತ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. CM ಕೂಡ ಟ್ರಸ್ಟ್ಗೆ ನಿವೇಶನ ಹಂಚಿಕೆ ಕಾನೂನುಬದ್ಧವಾಗಿದೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಅರ್ಥ ಇದೆಯಾ ಅಂತ BJP ಪ್ರಶ್ನೆ ಮಾಡಿದೆ. 5 ಎಕರೆ ಜಮೀನು ಕೊಡ್ತಾ ಇದ್ದಾರೆ ಆ ಟ್ರಸ್ಟ್ನಲ್ಲಿ ಅಂದರೆ ಅಷ್ಟು ಮಹತ್ವದ ಕಾರ್ಯಚಟುವಟಿಕೆ ನಿಜಕ್ಕೂ ಅಲ್ಲ ಆಗುತ್ತಾ, ಅದಕ್ಕೊಂದು ಅರ್ಥ ಇದೆಯಾ ಅಂತ ಅವರು ಕೇಳಿದ್ದಾರೆ BJPಯವರು. ಸೊ ಇದೇ ಪ್ರಶ್ನೆ BJP ಅವಧಿಯಲ್ಲಿ ಕಾಂಗ್ರೆಸ್ನವರು ಕೇಳಬೇಕಿತ್ತು ಅವರು ಕೂಡ. ಒಟ್ಟಾರೆಯಾಗಿ ಇಲ್ಲಿ 16 ಎಕರೆ ಸಾಕಷ್ಟು ನಿವೇಶನಗಳು RSS ಮೂಲದ ಸಂಸ್ಥೆಗಳಿಗೆ ಹಂಚಿಕೆಯಾಗಿತ್ತು. ಧಾರ್ಮಿಕ ದತ್ತಿ ಇಲಾಖೆ ಅಥವಾ ಮತ್ತಿತರ ಇಲಾಖೆಗಳಿಂದನೂ ಕೂಡ ಒಂದಷ್ಟು ಹಂಚಿಕೆಯಾಗಿತ್ತು. ಅಂತಹ ಸಂದರ್ಭದಲ್ಲಿ ಅವರು ಕೂಡ ಉತ್ತಮವಾದಂಥ ಚಟುವಟಿಕೆಗಳನ್ನು ಮಾಡ್ತಿದ್ರು, ಬಿಡ್ತಿದ್ರು, ಹಂಚಿಕೆ ಅಂತೂ ಮಾಡಿದರು. ಕಾಂಗ್ರೆಸ್ ಆ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ಆದರೆ ಕಾಂಗ್ರೆಸ್ನ ಅವಧಿಯಲ್ಲಿ ಈಗ ಪ್ರಿಯಾಂಕ್ ಖರ್ಗೆ ಒಂದು ಪ್ರಭಾವಿ ಸಚಿವರಾದಂಥ ಸಂದರ್ಭದಲ್ಲಿ ಅವರನ್ನು ಹಣಿಯೋದಕ್ಕೆ ಈ ವಿಚಾರವನ್ನು BJP ಎತ್ತಿಕೊಂಡಿದೆಯಾ ಅಥವಾ ನಿಜಕ್ಕೂ ಕಾಂಗ್ರೆಸ್ ಈ ವಿಚಾರದಲ್ಲಿ ತಪ್ಪು ಮಾಡಿದೆಯಾ? ಸರ್ಕಾರ ಏನಾದರೂ ಈ ವಿಚಾರದಲ್ಲಿ CA ನಿವೇಶನ ಹಂಚಿಕೆ ವಿಚಾರದಲ್ಲಿ ತಪ್ಪು ಮಾಡಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಹಾಗಾಗಿ ಈ ವಿಚಾರಕ್ಕೆ ಈಗ KIDB ಇದರಲ್ಲಿ ಎಷ್ಟರ ಮಟ್ಟಿಗೆ ಸರಿಯಾಗಿ ನಡ್ಕೊಳ್ತು ಬಿಡ್ತು ಅನ್ನುವಂಥ ವಿಚಾರಕ್ಕೆ ಬಂದರೆ, CA ನಿವೇಶನಕ್ಕೆ ಒಟ್ಟು 193 ಸಂಸ್ಥೆಗಳು ಅರ್ಜಿಯನ್ನು ಹಾಕಿದ್ದು. ಈ ಪೈಕಿ 43 ಸಂಸ್ಥೆ ಆಯ್ಕೆಯಾಗಿದ್ದು. ಅದರಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ KIDBಯಿಂದ 5 ಎಕರೆ ಭೂಮಿ ಹಂಚಿಕೆಯಾಗಿದೆ. ಈ ರೀತಿ ಭೂಮಿ ಹಂಚಿಕೆ ಆಗಿರೋದರ ಹಿಂದೆ ಪ್ರಭಾವ ಕೆಲಸ ಮಾಡಿದೆ, ಇದೇ ಕಾರಣಕ್ಕೆ ತನಿಖೆಯಾಗಬೇಕು ಎಂಬುದು BJPಯ ಒತ್ತಾಯ ಅಂತ BJP ನಾಯಕರು ಒಕ್ಕೋಲಿನಿಂದ ಈಗ ಆಗ್ರಹಪಡಿಸ್ತಾ ಇದ್ದಾರೆ. BJP ನಾಯಕರು ಈ ವಿಚಾರವನ್ನು ಹಿಡ್ಕೊಂಡು ಮತ್ತೊಮ್ಮೆ ರಾಜಭವನದ ಕದ ತಟ್ಟಿದ್ದಾರೆ. ರಾಜ್ಯಪಾಲರು ಈ ವಿಚಾರವನ್ನು ಮತ್ತೆ ಸಿದ್ದು ಸರ್ಕಾರ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಮತ್ತೊಂದು ಅಸ್ತ್ರವನ್ನಾಗಿ ಬಳಸುವಂತಹ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಈಗಿರುವ ಹೊಸ ಪ್ರಶ್ನೆ ಆಗಿದೆ. ಹಾಗಾಗಿ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ, ಏನೇನಾಗುತ್ತೆ ಅದೆಲ್ಲವನ್ನು ಕೂಡ ನಾವು ಕಾದು ನೋಡಬೇಕಷ್ಟೇ. ಓಕೆ ಗೆಳೆಯರೆ, ಈ ರೀತಿಯ ಮತ್ತಷ್ಟು ಸುದ್ದಿ, ಮಾಹಿತಿ ಮತ್ತು ವಿಶ್ಲೇಷಣೆಗಳಿಗಾಗಿ ಮತ್ತೆ ನೋಡ್ತಾ ಇರಿ ಅನನ್ಯ TV ಕನ್ನಡ. ನಮಸ್ಕಾರ.